ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚೆಸ್ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಪೊಮ್ನಿಸಿ ಅವರು ಜಂಟಿ ಚಾಂಪಿಯನ್ ಎನಿಸಿಕೊಂಡರು. ಜಿದ್ದಾಜಿದ್ದಿನ ಪೈಪೋಟಿ ಕಂಡ ಈ ಪಂದ್ಯದಲ್ಲಿ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಹಾಗೂ ರಷ್ಯಾದ ಇಯಾನ್ ನೆಪೊಮ್ನಿಸಿ 2-2 ಡ್ರಾ ಮಾಡಿಕೊಂಡರು. ವಿಜೇತರನ್ನು ನಿರ್ಧರಿಸಲು ಸಡನ್ ಡೆತ್ ಗೇಮ್ ಆಡಿಸಲಾಯಿತು. ಅಲ್ಲೂ ಇಬ್ಬರು 3-3 ಸಮಬಲರು ಎನಿಸಿದರು. ಕೊನೆಗೆ ಇಬ್ಬರು ಜಂಟಿ ಚಾಂಪಿಯನ್ ಆಗಿರಲು ಒಪ್ಪಿದರು. ಇಡೀ ದಿನ ಆಡಿದೆವು, ಸಮ ಆಯಿತು. ಸಡನ್ ಡೆತ್ ಆಡಿದಾಗಲೂ ಸಮ ಆಯಿತು. ಇನ್ನೂ ಆಡಬಹುದಿತ್ತು, ಆದರೆ ಜಂಟಿ ಚಾಂಪಿಯನ್ ಎನಿಸಲು ತೀರ್ಮಾನಿಸಿದೆವು ಎಂದು 5 ಬಾರಿಯ ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಹೇಳಿದ್ದಾರೆ. ಬಟ್ಟೆ ನಿಯಮ ಮುರಿದರೆಂದು ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಫಿಡೆ ವೇಗದ ಚೆಸ್ನಲ್ಲಿ ಅನರ್ಹಗೊಳಿಸಿತ್ತು. ಕೊನೆಗೆ ಬ್ಲಿಟ್ಸ್ನಲ್ಲಿ ಅವಕಾಶ ನೀಡಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ನ್ಯೂಯಾರ್ಕ್.